ಹುಡುಗಿಯರಿಗೆ ಇದನ್ನು ಮಾಡ್ತಾ ಇದ್ರು. ಏನೋ ಅವರು ತಮ್ಮ ಬಯೋಮೆಟ್ರಿಕ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಏನೋ ವಿಡಿಯೋಗಳನ್ನ ನೋಡ್ತಾ ಕುತ್ಕೊಂಡಿದ್ರು. ಯಾವ ವಿಡಿಯೋ ಸರ್ ಅದು ಇದಿರ್ಬೋದು ರೀ. ಏನಂತಂದ್ರೆ ಈಗ ಹುಡುಗಿ ಮುತ್ತು ಕೊಡೋದಿರ್ಬೋದು ಅಥವಾ ದೈಹಿಕ ಸಂಪರ್ಕ ಮಾಡ್ತಾ ಅಂತ ಇರ್ಬೋದು ಅಂತ ಏನೋ ನೋಡ್ತಾ ಇದ್ರು. ಅಶ್ಲೀಲ ರೀಲ್ಸ್ಗಳನ್ನು ನೋಡ್ತಾ ಇದ್ರಂತ. ಹಂಗಾಗಿ ಅವರು ನೋಡ್ತಕ್ಕಂಥ ಸಮಯದಲ್ಲಿ SSLC ವಿದ್ಯಾರ್ಥಿನಿಯರು 3 ಜನ ಬಯೋಮೆಟ್ರಿಕ್ ಮಾಡ್ಲಿಕ್ಕೆ ಬಂದಿದ್ದಾರೆ. ಬಂದಾಗ ಅವರು ಆ ವಿಡಿಯೋಗಳನ್ನು ನೋಡಿದ್ದಾರೆ. ನೋಡಿಬಿಟ್ಟು ಅವರು ಏನು ಮಾಡಿದ್ರು, ಒಂದಷ್ಟು ದಿನಗಳ ಕಳೆದ ನಂತರ ಅವರು ವಾರ್ಡನ್ ಬಗ್ಗೆ ನಮ್ಗೆ ಕಂಪ್ಲೇಂಟ್ ಕೊಟ್ಟರು. 3ನೇ ತಾರೀಕು 3/12/2025 ನಮ್ಗೆ ಕಂಪ್ಲೇಂಟ್ ಕೊಟ್ಟರು ಪಾಲಕರ ಜೊತೆ ಬಂದು. ಅವಾಗ ನಾವೇನು ಮಾಡಿದ್ವಿ ಸರ್, ತಕ್ಷಣ ಮೀಟಿಂಗನ್ನು ತೊಗೊಂಡು ಹೆಣ್ಮಕ್ಳಿಗೆ ಮೊದಲು ಮೀಟಿಂಗನ್ನು SSLC ಮಕ್ಕಳಿಗೆ ಮೀಟಿಂಗ್ ತೊಗೊಂಡು ಎಲ್ಲ ವಿಚಾರಿಸಿದಾಗ ಹೌದು ಸರ್ ಅವ್ರು ತೋರಿಸಿದ ಸತ್ಯ ಅಂತ ಮಕ್ಕಳು ಹೇಳಿದ್ರು. ಹೇಳಿದ ನಂತರ ನಾವೇನು ಮಾಡಿದ್ವಿ, ಮತ್ತು ಉಳಿದ ಎಲ್ಲ ಮಕ್ಕಳಿಗೂ ಕೂಡ ಹರಾಸ್ಮೆಂಟ್ ಕೊಟ್ಟಾರ ಅಂತೇಳಿ ಕೇಳಿದ್ವಿ. ಅವ್ರಿಗೆ ಯಾವ ಮಕ್ಕಳಿಗೂ ಕೂಡ ಹರಾಸ್ಮೆಂಟ್ ಅವ್ರೇನು ಕೊಟ್ಟಿರಲಿಲ್ಲ. ಆದ ನಂತರ ಮತ್ತು ನಾವು ಶಿಕ್ಷಕರಿಗೂ ಮತ್ತು ಮೇಲ್ವಿಚಾರಕರಿಗೆ ಎಲ್ಲ ವಸತಿ ನಿಲಯದ ಮೇಲ್ವಿಚಾರಕರಿಗೆ ಎಲ್ಲರೂ ಸೇರಿ ಒಂದು ಮೀಟಿಂಗ್ ತೊಗೊಂಡಿವಿ. ಮೀಟಿಂಗ್ ತೊಗೊಂಡಾಗ ಅಲ್ಲಿಯೂ ಕೂಡ ಅವ್ರು ಏನು ಹೇಳಿದ್ರು, ಇಲ್ಲರಿ ನಾ ಬಯೋಮೆಟ್ರಿಕ್ ಮಾಡಿಸ್ತಾ ಇದ್ದೆ, ಆ ಸಂದರ್ಭದಲ್ಲಿ ನಾ ನೋಡ್ತಾ ಇದ್ದೆ, ಅಂಥ ಸಂದರ್ಭದಲ್ಲಿ ಅವ್ರು ವಿದ್ಯಾರ್ಥಿನಿಯರು ಬಂದು ನೋಡಿದ್ರು ಅನ್ನುವಂಥ ಸಬೂಬನ್ನು ಅವ್ರು ನಮಗೆ ಕೊಟ್ಟರು. ಹಾಗಾಗಿ ನಾವು ಅಷ್ಟಕ್ಕೆ ಸುಮ್ಮನೆ ಕೊಟ್ಕೊಳ್ಳಿಲ್ಲ. ಅವ್ರಿಗೆ ತಕ್ಷಣ ಏನು ಮಾಡಿದ್ವಿ ಅಂತಂದ್ರೆ ಅದನ್ನೆಲ್ಲ ನಾವು ಡಾಕ್ಯುಮೆಂಟ್ಸನ್ನು ವರದಿ ರೆಡಿ ಮಾಡಿ ಅವರಿಗೆ ಮೊದಲು ನೋಟಿಸ್ ಕೊಟ್ಟೇವೆ. ಅವರಿಗೆ ವಾರ್ಡನ್ ನೋಟಿಸ್ ಕೊಟ್ಟ ನಂತರ ಅವ್ರು ಏನು ಮಾಡಿದ್ರು, ಅದಕ್ಕೆ ಉತ್ತರ ಬರೆದು ಕೊಟ್ಟರು. ಉತ್ತರ ಬರೆದು ಕೊಟ್ಟದ್ದನ್ನು ತೊಗೊಂಡು ನಾವೆಲ್ಲ ಒಂದು ವರದಿಯನ್ನು ಮಾಡಿ ಜಿಲ್ಲಾಧಿಕಾರಿ ಉಪನಿರ್ದೇಶಕರು ಜಿಲ್ಲಾ ಸಮಾಜ ಕಲ್ಯಾಣ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಬೆಳಗಾವಿ ಇವರಿಗೆ ನಾವೇನು ಮಾಡಿದ್ವಿ ಅಂದ್ರೆ ರಿಪೋರ್ಟ್ ಮಾಡಿದ್ವಿ. ಹೀಗೀಗ ನಮ್ಮ ಶಾಲೆಯಲ್ಲಿ ವಾರ್ಡನ್ ಅವರು ಈ ರೀತಿ ಮಾಡಿದ್ದಾರೆ ರೀ, ಮತ್ತು ನೀವು ಸೂಕ್ತ ಕ್ರಮ ಏನು ಮಾಡ್ತೀರಿ ಮಾಡಿರಿ ಸರ್ ಅಂತ. ಆ ನಂತರ ಅವ್ರು ಏನು ಮಾಡಿದ್ದಾರೆ, ಈಗ ಬೆಂಗಳೂರಿಗೆ ಅದನ್ನು ಕ್ರೈಸ್ ಅಂತ ಸಂಸ್ಥೆ ಇದೆ, ನಮ್ಮ ಸಂಘ ಸಂಸ್ಥೆ, ಆ ಸಂಘ ಸಂಸ್ಥೆಗೆ ಕಳಿಸಿದ್ದಾರೆ. ಅವ್ರು ಮುಂದೆ ಏನು ಕ್ರಮ ಕೈಗೊಳ್ತಾರೆ ಅನ್ನೋದನ್ನು ನಾವು ನೋಡಬೇಕಾಗಿದೆ. ಸರ್, ಈಗ ತಾಲೂಕಾ ಪ್ಲೇಸ್ನಾಗ ಇಲ್ಲಿ ನಿಮ್ಮ ಆಫೀಸ್ ಇದೆ ಸರ್, ತಾಲೂಕಾ ಪ್ಲೇಸ್ನಾಗ ನೀವು ಯಾಕೆ ತಿಳಿಸಿದ್ದೀರಿ ಸರ್? ಅಂದರೆ ಏನಾಯ್ತು ಸರ್, ನಮಗೆ ಒಮ್ಮೆಲೆ ನಮ್ಮ ಸಾಹೇಬರ ನೆನಪಾದ್ರೆ ನಮ್ಗೆ ತಾಲೂಕು ಆಫೀಸರ್ಗಿಂತ ಡಿಸ್ಟ್ರಿಕ್ಟ್ ಆಫೀಸರ್ ಒಳ್ಳೆಯವ್ರದಾರೆ ನಮ್ಮಲ್ಲಿ. ತಾಲೂಕು ಆಫೀಸರ್ ಅಲ್ರಿ ಹಂಗಲ್ಲ, ಸ್ಟ್ರಿಕ್ಟ್ ಅದಾರ ರೀ ನಮ್ಮಲ್ಲಿ, ಸ್ಟ್ರಿಕ್ಟ್ ಅದಾರ, ಫುಲ್ ಸ್ಟ್ರಿಕ್ಟ್ ಅದಾರ. ಹಂಗಾಗಿ ನಾವು ಹಂಗಾರ ಅವ್ರ ಕಡೆಯಿಂದ ಒಂದು ಒಳ್ಳೆ ರಿಪ್ಲೈ ಬರ್ತದೆ ಅನ್ನೋದು. ಸರ್, ಮೊದಲು ನೀವು ತಾಲೂಕು ಆಫೀಸರ್ ತಿಳಿಸ್ಬೇಕಾಗಿತ್ತು. ಹೌದು, ಅದು ನಮ್ಮ ಮಿಸ್ಟೇಕ್ ಅಂತ ಅನ್ಕೊಳ್ರಲ್ಲ. ಹಂಗಾಗಿ ನಾವು ತಿಳಿಸಿಲ್ಲ. ಆದ್ರೆ ನಾವು ಜಿಲ್ಲಾಧಿಕಾರಿಗಳಿಗೆ ತಿಳಿಸಿದ್ವಿ. ತಿಳಿಸೋಣಂತೆ ಅದು ಅವ್ರಿಗೆ ಮೇಲಾಧಿಕಾರಿಗಳಿಗೆ ಕಳಿಸಿದ್ದಾರೆ, ED ಸಾಹೇಬರಿಗೆ ಕಳಿಸಿದ್ದಾರೆ ಬೆಂಗಳೂರು. ಇಲ್ಲಿ ಏನೂ ಆದ್ರೂ ನೀವು ಡಿಸ್ಟ್ರಿಕ್ಟ್ ಆಫೀಸರ್ಗೆ ನಾವು ಕನ್ಸರ್ನ್ ಮಾಡ್ತೀವಿ ಫಸ್ಟ್. ಅಂದ್ರೆ ನಮ್ಗೆ ಹೇಳಿದ್ದ ಅವ್ರ ತಾಲೂಕು ಆಫೀಸರ್ ಸರ್, ತಾಲೂಕು ಆಫೀಸರ್ ಸರಿಯಾಗಿ ಹಂಗ ಅಂತ ಅಭಿಪ್ರಾಯ ಅಲ್ಲ ಸರ್. ಮತ್ತೆ ಸರ್ ಅವರು ಅಧಿಕಾರಿ ತಾಲೂಕು ಆಫೀಸರ್ಸು ಇಲ್ಲಿ ಅಧಿಕಾರಿ ಹೌದಲ್ರಿ ಅವ್ರಿಗೆ ನೀವು ಕನ್ಫರ್ಮ್ ಮಾಡ್ಬೇಕಲ್ರಿ. ಕೇಳ್ಕೊಳ್ಳಿ ಸರ್, ಅವ್ರು ಏನಾಗಿತ್ತು ಅಂತಂದ್ರೆ ನಮ್ಗೆ ತಕ್ಷಣ ನಮ್ಮ ED ಸಾಹೇಬ್ರು ಏನು ಹೇಳ್ತಾರ್ರಿ, ಆದಷ್ಟು ದೊಡ್ಡ ಅಧಿಕಾರಿಗಳಿಗೆ ತಿಳಿಸ್ರಿ, ಯಾಕಂದ್ರೆ ಅವರು ತಕ್ಷಣ ಬಂದು ಅಲ್ಲಿ ಏನು ಮಾಡ್ತಾರೆ ಕ್ರಮ ಕೈಗೊಳ್ತಾರ, ನಮ್ಗೆ ಅನುಕೂಲ ಆಗ್ತದೆ ಅನ್ನುವಂಥ ಮಾತು ಹೇಳಿದ್ರು. ಹಂಗಾಗಿ ನಾವು ಅದನ್ನು ಮಾಡಿದ್ವಿ. ತಮ್ಮ ಹೆಸರು ಸರ್? ನಮ್ಮ ಹೆಸರು ಚಂದ್ರಪ್ಪ ಮುರುಗೋಡ್ ಅಂತ.